ನೋಟು ಮುಟ್ಟಿದ ತಕ್ಷಣ ಕೈ ತೊಳೆಯದಿದ್ದರೆ ಅಪಾಯ ಗ್ಯಾರಂಟಿ. ನೋಟು ಮುಟ್ಟಿದ ತಕ್ಷಣ ಕೈ ತೊಳೆಯದಿದ್ದರೆ ಅಪಾಯ ಗ್ಯಾರಂಟಿ ಅಂತಕ್ಕಂಥ ಸೂಚನೆಯನ್ನ ವೈದ್ಯರು ತಜ್ಞರು ಮಾಹಿತಿ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಭಾರತ ದೇಶದಲ್ಲಿ ವಿಪರೀತ ಚಲಾವಣೆ ಆಗ್ತಕ್ಕಂಥ ನೋಟುಗಳು ಯಾವುದು ಬರುತ್ತೆ ಜಾಸ್ತಿ? 50, 10, 20, 50, 100 ಜಾಸ್ತಿ ಚಲಾವಣೆ. ಚಿಲ್ಲರೆ ಅಲ್ಲಿ ಹೋಗಬಾರದ ಜಾಗಕ್ಕೆಲ್ಲ ಹೋಗ್ತಿರ್ತದೆ. ಮಟನ್ ಮಾರ್ಕೆಟ್ನವನ್ ಗಲ್ಲಾ ಒಳಗೂ ಅದೇ ಇರ್ತದೆ, ಚಿಕನ್ ಮಾರ್ಕೆಟ್ನವನ್ ಗಲ್ಲಾ ಒಳಗೂ ಅದೇ ಇರ್ತದೆ. ಎಲ್ಲೆಲ್ಲಿ ಹೋಗಬಾರದು ಎಲ್ಲಾ ಕಡೆಗೂ ಹೋಗಿರ್ತದೆ. ಮತ್ತೆ ಮತ್ತೆ ನಮ್ಮ ಜೋಬಿಗೆ ವಾಪಸ್ ಬರ್ತಾ ಇರ್ತದೆ. ಜಾಸ್ತಿ 10, 20, 50, 100 ಸಾರ್ವತ್ರಿಕವಾಗಿ ಚಲಾವಣೆ. 500, 1000 ರೇರ್, ಒಂದು ಲೆವೆಲಲ್ಲೇ ಓಡಾಡ್ತಿರ್ತದೆ. ಚಿಲ್ಲರೆ ಇಲ್ಲ ಹೋಗಯ್ಯ ಅಂತಾರೆ. ಹಿಂಗಿರೋದ್ರಿಂದ ಅದು ಚಲಾವಣೆ ಕಡಿಮೆ. ಭಾರತ ದೇಶದ ನೋಟುಗಳಲ್ಲಿರೋ ಅಷ್ಟು ಬ್ಯಾಕ್ಟೀರಿಯಾ ಜಗತ್ತಿನ ಯಾವ ದೇಶದ ನೋಟುಗಳು ಇಲ್ಲ ಅಂತಕ್ಕಂಥ ವರದಿ ಬಂದಿದೆ. ಅಷ್ಟು ಬ್ಯಾಕ್ಟೀರಿಯಾಗಳಿದೆ. ನಾನು ಎಲ್ರಿಗೂ ಅದೇ ಹೇಳ್ತಿರ್ತೀನಿ, ನೋಟ್ ಎಣಿಸುವಾಗ ಪೇಜಸ್ನ ಟರ್ನ್ ಓವರ್ ಮಾಡುವಾಗ, ಪೇಜಸ್ನ ತಿರುವಾಕುವಾಗೆ ಬಾಯಲ್ಲಿ ಬೆರಳಿಟ್ಟು ತಿರುಗಬೇಡ್ರಿ. ನೋಟ್ಗಳನ್ನ ಎಣಿಸುವಾಗ ಇದೇನು ಸ್ಪಾಂಜ್ ಅಲ್ಲ, ಇದು ಬಾಯಲ್ಲಿ ಕೈ ಇಟ್ಟುಬಿಟ್ಟು ಹಿಂಗೆ ಎಣಿಸ್ಬೇಡ್ರಿ. ನಿನ್ನೆ ಎಂಜಲ್ ನೋಟ್ಗೆ ಯಾಕೆ ಮೆತ್ತೀಯಾ, ಪೇಪರ್ಗಳಿಗೆ ಯಾಕೆ ಮೆತ್ತೀಯಾ? ಅದು ಎಲ್ಲೆಲ್ಲಿಗೆ ಚಲಾವಣೆ ಆಗ್ತದೆ. ಅದು ದಯವಿಟ್ಟು ಅದನ್ನು ಮಾಡಬಾರ್ದು. ಅದಕ್ಕೆ ನೋಟು ಮುಟ್ಟಿದ ತಕ್ಷಣ ಕೈ ತೊಳೆಯದಿದ್ದರೆ ಅಪಾಯ ಗ್ಯಾರಂಟಿ ಅಂತಾನೆ ಬರೆದು ಬಿಟ್ರು. ಅದಕ್ಕೋಸ್ಕರನೇ ಅಕ್ಟೋಬರ್ 15ನೇ ತಾರೀಕನ್ನ ವಿಶ್ವಸಂಸ್ಥೆ ಒಂದು ವಿಶೇಷ ದಿನವನ್ನಾಗಿ ಮಾಡೋದಕ್ಕೆ ಕರೆ ಕೊಡ್ತು ಜಗತ್ತಿಗೆ. ಗ್ಲೋಬಲ್ ಹ್ಯಾಂಡ್ ವಾಷಿಂಗ್ ಡೇ. ಗ್ಲೋಬಲ್ ಹ್ಯಾಂಡ್ ವಾಷಿಂಗ್ ಡೇ, ವಿಶ್ವದ ಕೈ ತೊಳೆಯುವ ದಿನಾಚರಣೆ ಆಚರಿಸಲಿ ಅಂತಾನೂ ಕರೆ ಕೊಟ್ಟಿದೆ. ಇನ್ನೆಂತೆಂಥ ದಿನಾಚರಣೆಗಳು ಬರ್ತವೆ ಅದ್ ನೋಡಿ. ಪ್ರತಿ ಆಚರಣೆಗಳ ಹಿಂದೇನೂ ಒಂದು ಮಹತ್ವ ಇದೆ. ಮಾರ್ಚ್ 20 ವಿಶ್ವ ಗುಬ್ಬಚ್ಚಿಗಳ ದಿನಾಚರಣೆ, ಮಾರ್ಚ್ 22 ವಿಶ್ವ ಜಲ ದಿನಾಚರಣೆ, ಮಾರ್ಚ್ 23 ವಿಶ್ವ ಅರಣ್ಯ ದಿನಾಚರಣೆ, ಏಪ್ರಿಲ್ 1 ವಿಶ್ವ ಮೂರ್ಖರ ದಿನಾಚರಣೆ, ಏಪ್ರಿಲ್ 22 ವಿಶ್ವ ಭೂ ದಿನಾಚರಣೆ, ಮೇ 1 ವಿಶ್ವ ಕಾರ್ಮಿಕರ ದಿನಾಚರಣೆ, ಜೂನ್ 5 ವಿಶ್ವ ಪರಿಸರ ದಿನಾಚರಣೆ, ಜುಲೈ 11 ವಿಶ್ವ ಜನಸಂಖ್ಯಾ ದಿನಾಚರಣೆ, ಆಗಸ್ಟ್ 20 ವಿಶ್ವ ಸೊಳ್ಳೆಗಳ ದಿನಾಚರಣೆ, ಸೆಪ್ಟೆಂಬರ್ 16 ವಿಶ್ವ ಓಝೋನ್ ದಿನಾಚರಣೆ, ಅಕ್ಟೋಬರ್ 15 ಗ್ಲೋಬಲ್ ಹ್ಯಾಂಡ್ ವಾಷಿಂಗ್ ಡೇ, ವಿಶ್ವದ ಕೈ ತೊಳೆಯುವ ದಿನಾಚರಣೆ, ನವೆಂಬರ್ 19 ವಿಶ್ವ ಶೌಚಾಲಯಗಳ ದಿನಾಚರಣೆ, ಡಿಸೆಂಬರ್ 30 ನೋ ಟೊಬ್ಯಾಕೋ ತಂಬಾಕು ರಹಿತ ದಿನಾಚರಣೆ, ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನಾಚರಣೆ. ಎಂತೆಂಥ ಮಹತ್ವದ ದಿನಾಚರಣೆಗಳಿದ್ದಾವೆ. ನಾನು ಸುಮ್ಮನೆ ನಾನು ಅದನ್ನ ಹೇಳ್ತಾ ಹೋದ್ರೆ ಫುಲ್ ಹೇಳ್ತಾ ಹೋಗ್ಬೇಕಾಗತ್ತೆ, ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ನಿಮಗೆ ಬುಲೆಟ್ ಪಾಯಿಂಟ್ಸ್ ಹೇಳ್ತಾ ಇರೋದು. ಹಂಗಾಗಿ ಇದೇನಾಗುತ್ತೆ ಅಂತಂದ್ರೆ ಪ್ರತಿ ಆಚರಣೆಗಳ ಹಿಂದೆ ಒಂದು ವೈಜ್ಞಾನಿಕ ಸತ್ಯ ಇದೆ. ಆ ಆಚರಣೆಗಳ ಕಡೆ ಮಹತ್ವ ಕೊಡಬೇಕು. ಸುಮ್ಮನೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸೋದು ಬಂದ್ಬಿಡೋದಲ್ಲ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದ್ರೆ ಯಾಕೆ ಆಚರಿಸ್ತಿದ್ವಿ? ಸ್ವಾತಂತ್ರ್ಯಕ್ಕೆ ಏನಾಗಿತ್ತು ಅಂತಕ್ಕಂಥ ಅರಿವು ಮಕ್ಕಳಿಗೆ ಗೊತ್ತಾಗ್ತಿದ್ರೆ ಸ್ವಾತಂತ್ರ್ಯ ಬೆಲೆನೇ ಗೊತ್ತಾಗಲ್ಲ. ಸ್ವಾತಂತ್ರ್ಯವನ್ನ ನಮಗೆ ಅಪಹರಣ ಮಾಡಿದ್ರು, ಮೊಘಲರು ಆಳಿದ್ರು, ಬ್ರಿಟಿಷರು ಆಳಿದ್ರು. ಸ್ವಾತಂತ್ರ್ಯವನ್ನ ಮತ್ತೆ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನ ಪಡ್ಕೊಂಡು ನಾವು ತಂದಿದ್ದೀವಿ. ಇದಕ್ಕೆ ಬಲಿದಾನ ಆಗಿದೆ, ತ್ಯಾಗಗಳಾಗಿದೆ, ನಾನಾ ತರದ ಬಲಿದಾನಗಳಾಗಿದೆ. ಜನ ಹೊರಗಡೆಗೆ ಬಿಂದು ಕಷ್ಟ ನಿಕೃಷ್ಟ ಜೀವನವನ್ನು ಅನುಭವಿಸಿದ್ದಾರೆ. ಅವರೆಲ್ಲರ ಪ್ರಯತ್ನದ ಫಲ ಸ್ವಾತಂತ್ರ್ಯ ಸಿಕ್ಕಿರೋದು. ಸ್ವಾತಂತ್ರ್ಯಕ್ಕಿಂತ ಧಕ್ಕೆ ಆಗಿತ್ತಪ್ಪ. ಇಂಥ ಸ್ವಾತಂತ್ರ್ಯವನ್ನು ಕಳ್ಕೊಳ್ತಕ್ಕಂಥ ಕೆಲಸ ಮುಂದಕ್ಕಾಗಬಾರ್ದು. ಸದಾ ಒಗ್ಗಟ್ಟರಾಗಿರಿ, ಜಾಗೃತರಾಗಿರ್ರಿ ಅಂತಕ್ಕಂಥ ಚಿಂತನೆಗಳನ್ನು ಮೂಡಿಸೋದು ಬಿಟ್ಬಿಟ್ಟು ಕೋಪರಾಪಕ್ಕೆ ಕೊಟ್ಬಿಟ್ಟು ಬೈಕ್ ಇಟ್ಬಿಟ್ಟು ಕಳಿಸಿದ್ರೆ ಅವರು ಇನ್ನೊಂದು 15ನೇ ತಾರೀಕು ಕೋಪರಾಪಕ್ಕೆ ಯಾವ ಬರ್ತದೆ ಅಂತ ಕಾಯ್ತಿದ್ದಾರೆ ಹೊರತು ಅದರ ಮಹತ್ವ ಯಾರಿಗೂ ಅರ್ಥ ಆಗಲ್ಲ. ಅದು ಬೇಕು. ಅದಕ್ಕೆ ಅರ್ಥಪೂರ್ಣ ಆಚರಣೆ ಬೇಕು. ಅದರ ಮಹತ್ವವನ್ನ ತಿಳಿದು ಹೇಳಬೇಕು. ಹಂಗ್ ಲೆಕ್ಕ ತಗೊಂಡ್ರೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಕ್ಕಂಥ ಎಲ್ಲ ಭಕ್ತಾದಿಗಳು 40 ದಿವಸ ಎಷ್ಟು ಕಠೋರ ವ್ರತವನ್ನು ಆಚರಿಸ್ತಾರೆ. ಕಾಲಿಗೆ ಚಪ್ಪಲಿ ಹಾಕದೆ ಬರಿಗಾಲಲ್ಲೇ ತಿರುಗಾಡ್ಕೊಂಡು ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಚಳಿಗಾಲದಲ್ಲೂ ತಣ್ಣೀರು ಇಕೊಂಡು ಸ್ನಾನ ಮಾಡಿ ಅಯ್ಯಪ್ಪ ಅಂತ ಅನ್ಕೊಂಡು ಏನು ಕೂಗ ಅಯ್ಯಪ್ಪ ಸ್ವಾಮಿ ಧ್ಯಾನ ಮಾಡೋದ್ರಲ್ಲಿ ಮೈ ಬಿಸಿ ಬರ್ಸ್ಕೊಂಡು ನಡ್ಕೊಂಡು ಹೋಗಿ 108 ಮೈಲಿ ಎಲ್ಲ ಮಾಡ್ಕೊಂಡು ಬಂದು ಅವರ ಆಚರಣೆ 40 ದಿನಕ್ಕೆ ಮಾತ್ರ ಸೀಮಿತ. ಅಲ್ಲಿಂದ ಬತ್ತಿದ್ದಂಗೆನೆ ಬಾರುಗಳು ಹುಡುಕ್ತಾರೆ ಕೆಲವರು, ಎಲ್ಲಿ ಎಣ್ಣೆ ಹಾಕೊಂಡು ಹೋಗೋವಾಗ. ಇದು ಆ 40 ದಿವಸಕ್ಕೆ ಸೀಮಿತ ಆಗೋದು ಬಿಟ್ಟು ಜೀವನ ಎಲ್ಲಾನು ಅದು ಬಂದ್ಬಿಟ್ರೆ ಅಯ್ಯಪ್ಪ ಸ್ವಾಮಿಗೆ ಹೋಗೋದು ಸಾರ್ಥಕ. ಅದು ಸಾರ್ಥಕ. ಅದು ಬರ್ಬೇಕು. ಆ ಪರಿವರ್ತನೆ ಬರಬೇಕು. ಆ ಪರಿವರ್ತನೆ ಬಂದಾಗ ವ್ಯಾಲ್ಯೂ. ಸ್ವಾತಂತ್ರ್ಯದ ಅರಿವು ಈ ರೀತಿ ಮೂಡಿಸದಿದ್ರೆ ಸ್ವಾತಂತ್ರ್ಯ ಬಂದರೂ ನಮಗೆ ಪ್ರಯೋಜನ ಇಲ್ದಂಗ ಯಾರೋ ತಲೆ ಮಾಡೋದು ಕಿತ್ಕೊಂಡು ಹೋಗ್ತಾನೆ. ಇದು ನಮಗೆ ಜನಕ್ಕೆ ಅದು ಅರ್ಥ ಆಗ್ಬೇಕಾಗಿದೆ ಅಷ್ಟೇ. ವೀಕ್ಷಕ ಬಂಧುಗಳೇ, ನಾವು ಇದುವರೆಗೂ ಬಹಳಷ್ಟು ಪರಿಸರದ ಅಸಮತೋಲನತೆಯಿಂದ ಉಂಟಾಗ್ತಕ್ಕಂಥ ಗಂಭೀರ ಪರಿಣಾಮಗಳ ಬಗ್ಗೆ, ವಿಚಿತ್ರ ಜನನಗಳ ಬಗ್ಗೆ
ನಾವು ಇದುವರೆಗೂ ಕೆಲವು ಫೋಟೋಗಳ ಸಮೇತ ಆಧಾರಗಳ ಸಮೇತ ನೋಡ್ತಾ ಇದ್ವಿ. ಇದು ಯಾವುದೋ ಪಾಪಕರ್ಮದ ಫಲ, ಇವನಿಗೆ ಇಂಥ ಮಗು ಹುಟ್ಟುಬಿಟ್ಟಿದೆ, ಇವನಿಗೆ ಮಗು ಹಿಂಗಾಗಿದೆ, ಇವ್ರಿಗೆ ಹಿಂಗಾಗಿದೆ ಅಂತ ಅನ್ಕೋತೀವಲ್ಲ, ಅದು ಸರಿಯಲ್ಲ. ಪರಿಸರದ ಅಸಮತೋಲನೆ, ಆ ಪರಿಸರ ಅಸಮತೋಲನ ಉಂಟಾಗೋದಕ್ಕೆ ನಾವು ಪರಿಸರದ ಮೇಲೆ ಮಾಡಿರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳು ಅದಕ್ಕೆ ಕಾರಣ ಆಗ್ತಾ ಇರೋದ್ರಿಂದ ಈ ತರದ ವಿಚಿತ್ರವಾದ ಜನನಗಳು ಆಗ್ತಾ ಇದೆ. ಕುಡಿಯ ನೀರನ್ನ ಹಾಳು ಮಾಡಿದ್ದೀವಿ, ತಿನ್ನ ಆಹಾರವನ್ನ ವಿಷಮಯ ಮಾಡ್ಕೊಂಡಿದ್ದೀವಿ, ಕುಡಿತಾರ ಗಾಳಿಯನ್ನ ಅದ್ಗೆಡಿಸಿದ್ದೀವಿ. ಇದರ ಪಾಪದ ಫಲ ಯಾರು ಊಟ ಮಾಡ್ಬೇಕು? ನಾವೇ ಊಟ ಮಾಡ್ಬೇಕು. ಆ ಪಾಪದ ಫಲವೇ ಈ ತರದ ವಿಚಿತ್ರವಾದ ಜನನಗಳು ಅನ್ನೋದನ್ನ ನಾವು ತಿಳ್ಕೊಬೇಕು. ಯಾರನ್ನು ದೂಷಣೆ ಮಾಡತಕ್ಕಂತ ಪ್ರಶ್ನೆನೆ ಬರ್ಕೂಡುದು, ಬೇಡ ಬೇಡ. ಒಂದು ಬಹಳಷ್ಟು ಮುಂದಿನ ಎಪಿಸೋಡ್ಗಳಲ್ಲಿ ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ, ಅಡುಗೆ ಮನೆಯಲ್ಲೇ ಇರ್ತಕ್ಕಂಥ, ಅದೆಷ್ಟು ಅಡುಗೆ ಮನೆಯ ಡಬ್ಬಿಗಳಲ್ಲಿ ಇರ್ತಕ್ಕಂಥ ಮಸಾಲೆ ಪದಾರ್ಥಗಳನ್ನ, ಯಾವ ಯಾವ ಮಸಾಲೆ ಪದಾರ್ಥವನ್ನ ಆಯ್ಕೆ ಮಾಡಿಕೊಂಡು ಒಂದು 4 ಆಪ್ಷನ್ಸ್ ಇದೆ, 4 ಆಪ್ಷನ್ಗಳಿದೆ. ಆ 4 ಆಪ್ಷನ್ಗಳಲ್ಲಿ ಅಡುಗೆ ಮನೆಯಲ್ಲಿರೋ ಡಬ್ಬಿಗಳಲ್ಲೇ ಇರ್ತಕ್ಕಂಥ ಪದಾರ್ಥಗಳನ್ನ ಬಳಸಿ ಯಾವ ಯಾವ ಕಾಯಿಲೆಗೆ ಏನೇನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಮನೆಯಲ್ಲೇ ಕಾಯಿಲೆಗಳನ್ನ ನಾವು ಗುಣಪಡಿಸ್ಕೋಬಹುದು, ಆಸ್ಪತ್ರೆಗೆ ಹೋಗ್ಬೇಕಂತ ಅನಿವಾರ್ಯತೆ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಕೂಡ ಮುಂದಿನ ಎಪಿಸೋಡ್ಗಳಲ್ಲಿ ನಾನು ಅದರ ಬಗ್ಗೆ ಮಾತಾಡ್ತೀನಿ. ಅದರ ಬಗ್ಗೆ ಆರೋಗ್ಯದ ಟಿಪ್ಸು ಕೂಡ ಕೊಡ್ತೀನಿ. ಅದರ ಬಗ್ಗೆ ವಿಶೇಷವಾಗಿ ಕಪ್ಪು ಜೀರಿಗೆ ಅಂತ ಅಂತಕ್ಕಂಥ ಒಂದು ಪದಾರ್ಥ ಇದೆ. ಇದನ್ನ BP ಮತ್ತು ಶುಗರ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋದಕ್ಕೊಂದು ಫಾರ್ಮುಲಾ ಇದೆ. ಅದನ್ನ ಮುಂದಿನ ಎಪಿಸೋಡಲ್ಲಿ ನಾನು ತಿಳಿಸ್ತೀನಿ. ಇದುವರೆಗೂ ನಾವು ಚರ್ಚೆ ಮಾಡಿದ ವಿಚಾರಗಳ ಬಗ್ಗೆ ತಗೊಂಡಾಗ, ಹೊರಗಡೆ ಮನೆ ಬಿಟ್ಟು ಹೊರಗಡೆ ಸಿಕ್ಕ ಕುರ್ಕುಲ್ ತಿಂಡಿಗಳನ್ನ ತಿಂತಕ್ಕಂಥ ಹವ್ಯಾಸ ಇರತಕ್ಕಂಥ ನಮ್ಮ ಯುವ ಜನತೆಗೊಂದು ನಾನು ವಿಶೇಷವಾದ ಕರೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ದೊಡ್ಡಬಳ್ಳಾಪುರ ಅಂತಾನೆ ಅಲ್ಲ, ಬಹಳಷ್ಟು ಕಡೆ ಈ ಬಾಂಡ್ಲಿ ಒಳಗಡೆ ಪದಾರ್ಥಗಳನ್ನ ಕರೀತಕ್ಕಂಥ, ಅಂದ್ರೆ ಪಕೋಡ, ಬೋಂಡ, ಬಜ್ಜಿ ಇಂಥವು ಮಾಡ್ತಕ್ಕಂಥವ್ರು ವರ್ಷಕ್ಕೆ ಒಂದು ಸಾರಿ ಆಯುಧ ಪೂಜೆಯ ಸಂದರ್ಭದಲ್ಲಿ ಬಾಂಡ್ಲಿ ಒಳಗಿರೋ ಎಣ್ಣೆಯನ್ನೆಲ್ಲ ತೆಗೆದು ಹಾಕಿ ಒಂದು ಡಬ್ಬಕ್ಕೆ ಹಾಕ್ಬಿಟ್ಟು ಅದು ಫಿಲ್ಟರ್ ಹಾಕ್ಬಿಟ್ಟು ಬಾಂಡ್ಲಿನೆಲ್ಲ ನುಣ್ಣಗೆ ನೀಟಾಗಿ ಚೆನ್ನಾಗಿ ತಣ ಅನ್ನಂಗೆ ತೊಳೆದ್ಬಿಟ್ಟು ಆಯುಧ ಪೂಜೆ ದಿವಸ ಪೂಜೆ ಮಾಡ್ಬಿಟ್ಟು ಮಾರನೇ 1-2 ದಿವಸ ಕಳೆದ ಮೇಲೆ ಅದೇ ಬಾಂಡ್ಲಿನ ಸ್ಟವ್ ಮೇಲೆ ಇಟ್ಟುಬಿಟ್ರೆ ತಿರುಗಿ ಇನ್ನೊಂದು ವರ್ಷ ಆಯುಧ ಪೂಜೆ ಬರೋವರೆಗೂ ಬಾಂಡ್ಲಿ ಎಣ್ಣೆ ಬದಲಾಯಿಸಲ್ಲ. ಇನ್ನೊಂದು ವರ್ಷ ಬರೋವರೆಗೂ ಬಾಂಡ್ಲಿ ಬದಲಾಯಿಸಿಲ್ಲ. ಹಾಕಿದ ಎಣ್ಣೆಗೆ ಎಣ್ಣೆ ಹಾಕತಾನೇ ಇರ್ತಾರೆ. ಕುದಿಯ ಎಣ್ಣೆ ಕುದೀತಾನೆ ಇರ್ತದೆ. ಆ ಕುದೀತಾ ಇರ್ತಕ್ಕಂಥ ಎಣ್ಣೆಯಲ್ಲಿ ತೇಲಿಸಿದ ಪದಾರ್ಥಗಳನ್ನ ತಿಂದರೆ ಕ್ಯಾನ್ಸರ್ ರೋಗ ಬರುತ್ತೆ. ಇದು ಅಧಿಕೃತವಾಗಿ ತಜ್ಞರು ಅದನ್ನ ಪತ್ತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಆರ್ಟಿಕಲ್ ಬರೆದ್ರು, ಕರಿದ ಎಣ್ಣೆ ಮರುಬಳಕೆ ಅಪರಾಧ. ಕರಿದ ಎಣ್ಣೆ ಮರುಬಳಕೆ ಅಪರಾಧ ಅಂತ ಅದನ್ನ ಡಿಕ್ಲೇರ್ ಮಾಡಿದೆ ಕೇಂದ್ರ ಸರ್ಕಾರ. ಆ ತರ ಎಣ್ಣೆಗಳನ್ನ ಸೀಸ್ ಮಾಡಿಬಿಡ್ತಾರೆ. ಇನ್ಮೇಲೆ ಅವ್ರು ಸೀಸ್ ಮಾಡ್ಲಿ ಬಿಡ್ಲಿ, ತಿನ್ನೋರಿಗೆ ಎಚ್ಚರಿಕೆ ಇರಲಿ. ಅವ್ರು ಸೀಸ್ ಮಾಡ್ಲಿ ಬಿಡ್ಲಿ, ತಿನ್ನೋರಿಗೆ ಎಚ್ಚರಿಕೆ ಇರಲಿ. ದಯವಿಟ್ಟು ಹೊರಗಡೆ ಯಾರು ಕರೆಕ್ಟಾಗಿ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೋಬೇಕು. ಈಗ ಉದಾಹರಣೆಗೆ ನಾವು ಒಬ್ಬ ಹೋಟೆಲ್ ವ್ಯಾಪಾರಿಯಾಗಿ ನಮ್ದೊಂದು ಟಿಫನ್ ರೂಮ್ 53-54 ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ಭದ್ರಣ್ಣ ಹೋಟೆಲ್ ಅಂತ ಏನಿದೆ, ಅಲ್ಲಿ ನಮ್ಮಲ್ಲಿ ನೋಡಿ ಒಂದು ಪದ್ಧತಿ, ನೀವು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಂದು ನೀವು ಪರೀಕ್ಷೆ ಮಾಡ್ಕೋಬಹುದು. ಇವತ್ತು ಬಾಂಡ್ಲಿಗೆ ನಾವು ಒಂದು 5 ಲೀಟರ್ 6 ಲೀಟರ್ ಎಣ್ಣೆ ಒಯ್ದು ಬಿಟ್ರೆ, ಅದರಲ್ಲಿ ಒಡೆ ತೇಲ್ಸಿದ್ದಾದ್ಮೇಲೆ ಅದರಲ್ಲಿ ಎಣ್ಣೆಯಲ್ಲಿ ಚಿತ್ರಾನ್ನದ ಗೊಜ್ಜನ್ನ, ಪುಳಿಯೋಗರೆ ಗೊಜ್ಜನ್ನ, ಪಲಾವ್ಗೆ ಹಾಕ್ಬೇಕಾಗಿರೋ ಇದನ್ನ ಎಲ್ಲ ಮಿಕ್ಕ ಎಣ್ಣೆನೆಲ್ಲನು ಬೆಳಗ್ಗಿನ ಅಡಿಗೆಗೆ ಬಳಸೇ ಬಿಡ್ತೀವಿ. ಅಂದ್ರೆ ಬಾಂಡ್ಲಿಲಿ ಎಣ್ಣೆ ಇವತ್ತು ಹಾಕಿದ ಎಣ್ಣೆ 24 hours ಅಲ್ಲಿ ಇರಲ್ಲ, ಖಾಲಿ ಆಗ್ಬಿಟ್ಟಿರುತ್ತೆ. ಮತ್ತೆ ಬಾಂಡ್ಲಿ ಶುದ್ಧವಾಗಿರ್ತದೆ. ಹೊಸ ಎಣ್ಣೆ ಡೈಲಿ ಹಾಕ್ತಾ ಹೋಗ್ತೀವಿ. ಅದರಿಂದ ಅಪಾಯ ಕಡಿಮೆ. ಕೆಲವರೇನು ಈ ಆಯುಧ ಪೂಜೆಗೆ ಬಾಂಡ್ಲಿ ತೊಳೆದ್ರೆ ಮುಂದಿನ ಆಯುಧ ಪೂಜೆಗೆನೆ ಬಾಂಡ್ಲಿ ತೊಳೆಯೋದು. ಅಂತ ಕಡೆ ಎಚ್ಚರಿಕೆಯಿಂದ ತಿನ್ಬೇಕು. ಆಮೇಲೆ ಎಣ್ಣೆ ರೀರೋಸ್ಟ್ ಆಗ್ತಾನೇ ಇದ್ರೆ ಅಂತ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನ ತಿಂದ್ರೆ ಕ್ಯಾನ್ಸರ್ ರೋಗ ಬರುತ್ತೆ ಅಂತೇಳಿ ತಜ್ಞರು ವರದಿಗಳನ್ನ ಕೊಟ್ಟುಬಿಟ್ಟಿದ್ದಾರೆ. ನಾವು ಹೊರಗಡೆ ತಿನ್ನುವಾಗ ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದಕ್ಕೆ ಒಂದು